ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಹಿಂದಿನ ಸಂಚಿಕೆಯಲ್ಲಿ ಭೀಮ ಹಿಡಿಂಬನನ್ನ ಕೊಂದದ್ದನ್ನ ತಿಳಿದೆವು. ಇಂದು ಬಕನ ವಧೆಯ ಬಗ್ಗೆ ತಿಳಿಯೋಣ. ಹಿಡಿಂಬವನದಿಂದ ಹೊರಟ ಪಾಂಡವರು ದಾರಿಯಲ್ಲಿ ಶಾಲಿಹೋತ್ರ ಎಂಬ ಋಷಿಯ ಆಶ್ರಮಕ್ಕೆ ಬಂದರು. ಶಾಲಿಹೋತ್ರರಿಗೆ ಪಾಂಡವರು ತಮ್ಮ ಆಶ್ರಮಕ್ಕೆ ಬರುತ್ತಿರುವುದು ವೇದವ್ಯಾಸರಿಂದ ಮೊದಲೇ ತಿಳಿದಿತ್ತು. ವೇದವ್ಯಾಸರು ಪಾಂಡವರಿಗೆ 16 ಕಲೆಗಳನ್ನು ಕಲಿಸಲು ಶಾಲಿಹೋತ್ರರಿಗೆ ಹೇಳಿದ್ದರು. ಅದರಂತೆ ಶಾಲಿಹೋತ್ರರು ಅರ್ಜುನನಿಗೆ ಕುದುರೆಗಳ ಮನಸ್ಸನ್ನು ಅರಿಯುವ ಅಶ್ವ ಹೃದಯವನ್ನು ಮತ್ತು ಭೀಮನಿಗೆ ಅಡುಗೆ ಮಾಡುವ ಕಲೆಯನ್ನು ಕಲಿಸಿದರು. ಪಾಂಡವರೆಲ್ಲರಿಗೂ ಮದುವೆಯ ಅನುಬಂಧವನ್ನು, ಪತಿ ಪತ್ನಿಯರು ಪಾಲಿಸಬೇಕಾದ ನಿಯಮಗಳನ್ನು ಒಳಗೊಂಡ ಬ್ರಹ್ಮ ವಿದ್ಯೆಯನ್ನು ಮತ್ತು ಧರ್ಮಶಾಸ್ತ್ರಗಳ ಸೂಕ್ಷ್ಮವನ್ನು ಕೂಡ ಶಾಲಿಹೋತ್ರರು ಬೋಧಿಸಿದರು. ಅಷ್ಟರಲ್ಲಿ ವೇದವ್ಯಾಸರು ಶಾಲಿಹೋತ್ರರ ಆಶ್ರಮಕ್ಕೆ ಬಂದು ಪಾಂಡವರಿಗೆ ಅಲ್ಲಿಂದ ಏಕಚಕ್ರ ನಗರಕ್ಕೆ ಹೋಗಲು ಹೇಳಿದರು. ಪಾಂಡವರು ಗಡ್ಡ ಮೀಸೆಗಳಿಂದ ಸಾಧಾರಣ ವಸ್ತ್ರಗಳನ್ನು ಧರಿಸಿ ಬ್ರಾಹ್ಮಣರ ವೇಷದಲ್ಲಿ ಏಕಚಕ್ರ ನಗರಕ್ಕೆ ಪ್ರಯಾಣ ಬೆಳೆಸಿದರು. ಏಕಚಕ್ರ ನಗರ ಬರೀ ಹೆಸರಿಗೆ ಮಾತ್ರ ನಗರವಾಗಿತ್ತು. ನಗರದ ರಸ್ತೆಗಳು ಜನರಿಲ್ಲದೆ ಭಣಗುಟ್ಟುತ್ತಿದ್ದವು. ಬೀದಿಗಳಲ್ಲಿ ಯಾರೂ ಓಡಾಡುತ್ತಿರಲಿಲ್ಲ. ಎಲ್ಲ ಮನೆಗಳ ಬಾಗಿಲುಗಳೂ ಮುಚ್ಚಿದ್ದವು. ರಸ್ತೆಯಲ್ಲಿ ಕಂಡ ಒಬ್ಬಿಬ್ಬರು ಏನೋ ಭಯದಿಂದ ಹಿಂದೆ ಮುಂದೆ ಆ ಕಡೆ ಈ ಕಡೆ ನೋಡುತ್ತಾ ಯಾರಾದರೂ ತಮ್ಮನ್ನು ಕೊಂದು ಬಿಡುವರೇನೋ ಎಂಬಂತೆ ಭೀತರಾಗಿ ಬೇಗನೆ ಹೆಜ್ಜೆ ಹಾಕಿ ಮನೆಗಳನ್ನು ಸೇರಿಕೊಂಡು ಬಾಗಿಲುಗಳನ್ನು ಭದ್ರಪಡಿಸಿಕೊಳ್ಳುತ್ತಿದ್ದರು. ಪಾಂಡವರು ಇದನ್ನೆಲ್ಲ ಗಮನಿಸುತ್ತಾ ತಮಗೆ ಉಳಿದುಕೊಳ್ಳಲು ಎಲ್ಲಾದರೂ ಜಾಗ ದೊರೆಯುತ್ತದಾ ಅಂತ ಹುಡುಕಿಕೊಂಡು ಹೋದರು. ಯಾರನ್ನು ಮಾತಾಡಿಸಲು ಹೋದರೂ ಅವರು ದಡಕ್ಕನೆ ಎದ್ದು ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುತ್ತಿದ್ದರು. ಕಡೆಗೆ ಒಬ್ಬ ಬಡ ಬ್ರಾಹ್ಮಣ ಅವರಿಗೆ ಇರಲು ಸ್ಥಳವನ್ನು ಕೊಟ್ಟ. ಪಾಂಡವರು ಪ್ರತಿದಿನ ಆ ಬಡ ಊರಿನಲ್ಲಿ ಮನೆಗೂ ಹೋಗಿ ಭಿಕ್ಷೆಯನ್ನ ಬೇಡುತ್ತಿದ್ದರು. ರಾಜಕುಮಾರರಾಗಿ ಸಾಮರ್ಥ್ಯ ಉಳ್ಳವರೂ ಯುವಕರೂ ಆದ ಅವರಿಗೆ ಭಿಕ್ಷೆ ಬೇಡಲು ನಾಚಿಕೆಯಾಗುತ್ತಿತ್ತು. ಆದರೆ ಬ್ರಾಹ್ಮಣ ವೇಷದಲ್ಲಿದ್ದ ಅವರಿಗೆ ಆ ಊರಿನಲ್ಲಿ ಬೇರೆ ಯಾವುದೇ ಕೆಲಸ ದೊರೆಯದೆ ಭಿಕ್ಷೆಯನ್ನೇ ಬೇಡಬೇಕಾಯಿತು. 5 ಸಹೋದರರು ನಗರದ 5 ಭಾಗಗಳಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಭಿಕ್ಷೆಯನ್ನ ಮನೆಗೆ ತರುತ್ತಿದ್ದರು. ಭಿಕ್ಷೆಯಾಗಿ ಬಂದಂತಹ ಆಹಾರವನ್ನ ಕುಂತಿ 2 ಭಾಗ ಮಾಡುತ್ತಿದ್ದಳು. 1 ಭಾಗವನ್ನ ಭೀಮನಿಗೆ ಕೊಡುತ್ತಿದ್ದಳು. ಇನ್ನೊಂದು ಭಾಗವನ್ನ ತನ್ನ ಇತರ ಮಕ್ಕಳಿಗೆ ಹಂಚುತ್ತಿದ್ದಳು. ಅವರು ಬಿಟ್ಟಿದ್ದನ್ನ ತಾನು ತಿನ್ನುತ್ತಿದ್ದಳು. ಹೀಗೆ ಅವರು ಜೀವನ ಮಾಡುತ್ತಿರುವಾಗ ಒಂದು ದಿನ ಅವರಿಗೆ ಇರಲು ಸ್ಥಳವನ್ನು ನೀಡಿದ ಬ್ರಾಹ್ಮಣನ ಮನೆಯಲ್ಲಿ ಅಳುವುದು ಕೇಳಿಸಿತು. ಕುಂತಿ ಅದೇನೆಂದು ತಿಳಿಯುವುದಕ್ಕೆ ಹೋದಳು. ಆ ಬ್ರಾಹ್ಮಣ ಕುಟುಂಬ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಹೃದಯ ಮರುಗುವಂತೆ ಅಳುತ್ತಿದ್ದರು. ಕುಂತಿ ಅವರನ್ನ ಅವರ ಅಳುವಿಗೆ ಕಾರಣ ಏನು ಅಂತ ಕೇಳಿದ್ಲು. ಬ್ರಾಹ್ಮಣ ಮೊದಲು ಒಪ್ಪದೇ ಇದ್ರೂ ನಿಧಾನವಾಗಿ ಹೇಳಿದ, ಈ ಊರಿಗೆ 1-2 ವರ್ಷಗಳ ಹಿಂದೆ ಬಕ ಅನ್ನೋ ರಾಕ್ಷಸ ಎಲ್ಲಿಂದಲೋ ಬಂದು ಸೇರಿಕೊಂಡಿದ್ದಾನೆ. ಅವನು ನರಮಾಂಸ ಭಕ್ಷಕ. ಊರಿಗೆ ನುಗ್ಗಿ ಸಿಕ್ಕ ಜನರನ್ನ ಅವನು ಕೊಲ್ತಾ ಇದ್ದಾಗ ಊರಿನ ಹಿರಿಯರು ಅವನನ್ನ ಭೇಟಿಯಾಗಿ ಅವನಿಗೆ ಊಟಕ್ಕಾಗಿ ದಿನಾ ಒಬ್ಬ ಮನುಷ್ಯನನ್ನ ಮತ್ತು ಗಾಡಿಗಟ್ಟಲೆ ಊಟವನ್ನ ತಾವೇ ಅವನಿಗೆ ಕಳಿಸೋದಾಗಿಯೂ ಅವನು ಮಾತ್ರ ಊರಿಗೆ ಬರಬಾರದೆಂದು ಬೇಡಿಕೊಂಡರು. ಅವನು ಅದಕ್ಕೆ ಒಪ್ಪಿಕೊಂಡ. ಆವತ್ತಿನಿಂದ ಊರಿನ ಹೊರಗಡೆ ಬೆಟ್ಟದಲ್ಲಿ ಇರುವ ಗವಿಯಲ್ಲಿ ಅವನು ವಾಸ ಮಾಡ್ತಿದ್ದಾನೆ. ಊರವರೆಲ್ಲ ಸರದಿ ಪ್ರಕಾರ ಪ್ರತಿ ಮನೆಯಿಂದ ಒಬ್ಬರನ್ನ ಅವನಿಗೆ ಆಹಾರವಾಗಿ ಕಳಿಸ್ತಿದ್ದಾರೆ. ಈ ದಿನ ನಮ್ಮ ಮನೆ ಸರದಿ ಬಂದಿದೆ ಅಂತ ದುಃಖಿಸುತ್ತಾ ಹೇಳಿದ. ಕುಂತಿಗೆ ಅವರ ಸ್ಥಿತಿ ಕಂಡು ಮರುಕವಾಯಿತು. ಬ್ರಾಹ್ಮಣರೇ, ನೀವು ಯೋಚನೆ ಮಾಡಬೇಡಿ. ನನ್ನ 5 ಮಕ್ಕಳಲ್ಲಿ ಒಬ್ಬನನ್ನ ಬಕನಿಗೆ ಕಳಿಸುತ್ತೇನೆ ಅಂದ್ಲು. ಬ್ರಾಹ್ಮಣ, ಅಯ್ಯೋ, ನೀವು ನಮ್ಮ ಅತಿಥಿಗಳು, ಮೇಲಾಗಿ ಬೇರೆ ಊರಿನವರು, ನಿಮ್ಮನ್ನು ಹೇಗೆ ಇದಕ್ಕೆ ನೂಕೋದು ಎಂದು ನಿರಾಕರಿಸಿದ. ಕುಂತಿ ಅವರನ್ನ ಕಷ್ಟಪಟ್ಟು ಒಪ್ಪಿಸಿ ಅನ್ನದ ಗಾಡಿಯನ್ನ ಸಿದ್ಧ ಮಾಡೋದಿಕ್ಕೆ ಅವರಿಗೆ ಹೇಳಿದ್ಲು. ಮನೆಗೆ ಬಂದು ಎಲ್ಲ ವಿಚಾರವನ್ನ ತನ್ನ ಮಕ್ಕಳಿಗೆ ಹೇಳಿ ಭೀಮನನ್ನ ಗಾಡಿಯನ್ನ ಹೊಡೆದುಕೊಂಡು ಹೋಗಲು ಹೇಳಿದಳು.
ಬ್ರಾಹ್ಮಣನ ಮನೆಯಿಂದ ಅಡುಗೆಯ ವಾಸನೆ ಭೀಮನ ಮೂಗಿಗೆ ಬಡಿಯುತ್ತಾ ಯಾವಾಗ ಆ ಊಟವನ್ನು ತಿನ್ನುತ್ತೇನೆಯೋ ಎಂದು ವೃಕೋದರ ಭೀಮ ಪರಿತಪಿಸಿದ. ಹೊರಡುವ ಸಮಯ ಬಂತು. ಒಂದು ಗಾಡಿಯಲ್ಲಿ ಅನ್ನ, ಸಾರು, ಕೂಟು, ವಿವಿಧ ಸಿಹಿ ತಿಂಡಿಗಳ ಕೊಳಗಗಳನ್ನು ತುಂಬಿಸಿ ಊರ ಯುವಕರು ಗಾಡಿಗೆ 2 ಎತ್ತುಗಳನ್ನು ಕಟ್ಟಿದರು. ಭೀಮ ಆ ಗಾಡಿಯನ್ನು ಹೊಡೆದುಕೊಂಡು ಹೊರಟ. ಅವನ ಹಿಂದೆ ಊರಿನ ಯುವಕರು ತಮಟೆಗಳನ್ನು ಹೊಡೆಯುತ್ತಾ ಊರ ಬಾಗಿಲಿನವರೆಗೆ ಅವನನ್ನು ಅನುಸರಿಸಿದರು. ಊರನ್ನು ಬಿಟ್ಟು ಮುಂದಕ್ಕೆ ಸಾಗಿದ ಭೀಮನಿಗೆ ಬಂಡಿಯಲ್ಲಿದ್ದ ಅಡುಗೆಯ ವಾಸನೆ ಮೂಗಿಗೆ ಬಡಿಯುತ್ತಾ ಅವನ ಹಸಿವನ್ನ ಇಮ್ಮಡಿಸಿತ್ತು. ಬಕನ ಗುಹೆಯ ಹತ್ತಿರ ಒಂದು ತಿಳಿ ನೀರಿನ ಕೊಳ ಕಾಣಿಸಿತು. ಅಲ್ಲಿಯೇ ಗಾಡಿಯನ್ನ ನಿಲ್ಲಿಸಿ ಸಾವಧಾನವಾಗಿ ಎಲ್ಲಾ ಕೊಳಗಗಳನ್ನು ಇಳಿಸಿ ನಿಧಾನವಾಗಿ ಕುಳಿತು ಆಚಮನ ಮಾಡಿ ತಂದಿದ್ದನ್ನೆಲ್ಲ ತಿನ್ನಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಊಟ ನಿಧಾನವಾಗಿದ್ದಕ್ಕೆ ಕೋಪಗೊಂಡ ಬಕ ಹೂಂಕರಿಸುತ್ತಾ ಗುಹೆಯಿಂದ ಹೊರಗೆ ಬಂದ. ಕೊಳದ ಬಳಿ ತನ್ನ ಅನ್ನವನ್ನು ತಿನ್ನುತ್ತಿದ್ದ ಭೀಮನನ್ನು ಕಂಡು ಉಗ್ರನಾಗಿ, ಯಾರೋ ನೀನು? ನನ್ನ ಊಟವನ್ನು ತಿನ್ನುವುದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಅವನ ಬಳಿ ದಾಪುಗಾಲು ಹಾಕಿಕೊಂಡು ಬಂದ. ಅಷ್ಟರಲ್ಲಿ ಭೀಮ ಊಟವನ್ನೆಲ್ಲ ತಿಂದು ಕೊಳಗಗಳನ್ನು ಬರಿ ಮಾಡಿ ಗಳದ್ದಾಗಿ ಒಂದು ತೇಗನ್ನ ತೇಗಿದ. ಇದು ಬಕನ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿತು. ಭೀಮನ ಹತ್ತಿರ ಬಂದು ಅವನ ಬೆನ್ನಿಗೆ ತನ್ನ ಮುಷ್ಟಿಯಿಂದ ಗುದ್ದಿದ. ಭೀಮ ಅವನನ್ನ ಛೇಡಿಸುತ್ತಾ, ಇಷ್ಟೇನಾ ನಿನ್ನ ಬಲ? ಇಷ್ಟು ಬಲಕ್ಕೆ ಏಕಚಕ್ರ ನಗರದ ಜನರನ್ನೆಲ್ಲ ಭಯಪಡಿಸುತ್ತಿದ್ದೆ ಏನೋ? ಬಕ, ನಿನ್ನನ್ನ ಹಿಡಿಂಬನನ್ನು ಕೊಂದು ಹಾಕಿದ ಹಾಗೆ ಕೊಂದು ಹಾಕ್ತೀನಿ ಅಂತ ಬಕನ ಮೇಲೆ ಎರಗಿದ. ಏನು? ಹಿಡಿಂಬ ಸತ್ತು ಹೋದನೆ? ಅವನ ಸಾವಿಗೆ ತಕ್ಕ ಪ್ರತೀಕಾರವನ್ನು ನಾನು ಈಗ ತೀರಿಸಿಕೊಳ್ಳುತ್ತೇನೆ ಎನ್ನುತ್ತಾ ಬಕ ಅಲ್ಲೇ ಬಿದ್ದಿದ್ದ ಒಂದು ಬಂಡೆಯನ್ನ ಭೀಮನ ಮೇಲೆ ತೂರಿದ. ಭೀಮ ಅದರಿಂದ ಚಾಕಚಕ್ಯತೆಯಿಂದ ತಪ್ಪಿಸಿಕೊಂಡು ತಾನೂ ಬಕನ ಮೇಲೆ ಒಗೆದ. ಇದರಿಂದ ಕೋಪಗೊಂಡ ಬಕ ಒಂದು ದೊಡ್ಡ ಮರವನ್ನ ಕಿತ್ತು ಅದನ್ನ ಗದೆಯಂತೆ ಭೀಮನ ಮೇಲೆ ಪ್ರಹಾರ ಮಾಡಿದ. ಅದರಿಂದ ತಪ್ಪಿಸಿಕೊಂಡ ಭೀಮ ತಾನು ಇನ್ನೊಂದು ಮರವನ್ನ ಕಿತ್ತು ಬಕ ಹಿಡಿದಿದ್ದ ಮರಕ್ಕೆ ಅಡ್ಡವಾಗಿ ಹಿಡಿದ. ಹೀಗೆ 2 ಮರಗಳು ತಾಗಿ ಒಡೆದು ಚಿನ್ನಾಭಿನ್ನವಾದವು. ಅವುಗಳನ್ನ ಬಿಸುಡಿ ಇಬ್ಬರೂ ರೋಷದಿಂದ ಒಬ್ಬರ ಮೇಲೆ ಒಬ್ಬರು ಎಗರಿದರು. ತೋಳಿಗೆ, ಎದೆಗೆ, ತಲೆಗೆ ಸತತವಾಗಿ ಒಬ್ಬರಿಗೊಬ್ಬರು ಮುಷ್ಟಿಯಿಂದ ಪ್ರಹಾರ ಮಾಡಿದರು. ಭೀಮ ಬಕನನ್ನ ತಬ್ಬಿ ಹಿಡಿದು ಅವನ ತೋಳುಗಳನ್ನು ಹಿಂದಕ್ಕೆ ತಿರುಗಿಸಿ ಕಾಲಿಗೆ ಒಂದು ಗೂಸಾಕೊಟ್ಟ. ಬಕ ನೋವಿನಿಂದ ಗರ್ಜಿಸಿದ. ಬಕ ಭೀಮನ ತಲೆಗೆ ತನ್ನ ತಲೆಯಿಂದ ಡಿಕ್ಕಿ ಹೊಡೆದು ಭೀಮನ ಹಿಡಿತದಿಂದ ಬಿಡಿಸಿಕೊಂಡ. ಭೀಮನಿಗೆ ತಲೆ ಗಿರ್ರಂತು. ಸಾವರಿಸಿಕೊಂಡ ಭೀಮ ಇನ್ನು ತಡ ಮಾಡಬಾರದು ಅಂತ ಬಕನ ಮುಖಕ್ಕೆ ಗುದ್ದಿ ಸತತವಾಗಿ ಎದೆಗೆ, ತೋಳಿಗೆ ತನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿದ. ಅವನ ತಲೆಯ 2 ಕಡೆ ತನ್ನ ಅಗಲವಾದ ಕೈಗಳಿಂದ ಬಾರಿಸಿದ. ಬಕನ ಮೂಗು ಕಿವಿಗಳಿಂದ ರಕ್ತ ದರದರನೆ ಸುರಿಯಿತು. ಕಡೆಗೆ ಭೀಮ ಅವನನ್ನ 2 ಕೈಗಳಿಂದ ಮೇಲೆತ್ತಿ ಗಿರ್ರನೆ ಒಂದು ಸುತ್ತು ಸುತ್ತಿ ತೆಂಗಿನಕಾಯನ್ನು ಒಡೆಯುವಂತೆ ಅವನನ್ನು ನೆಲಕ್ಕೆ ಅಪ್ಪಳಿಸಿದ. ಆ ಏಟಿಗೆ ಬಕನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಕನನ್ನು ಕೊಂದ ಭೀಮ ಗಾಡಿಯನ್ನ ಹೊಡೆದುಕೊಂಡು ಏಕಚಕ್ರ ನಗರಕ್ಕೆ ಬಂದ. ಅವನು ಮರಳಿ ಬಂದದ್ದನ್ನ ನೋಡಿ ಸಂತೋಷಪಟ್ಟ ಜನ ಬಕ ಸತ್ತಿದ್ದಾನೆ ಅನ್ನೋದನ್ನ ಖಾತ್ರಿ ಮಾಡಿಕೊಳ್ಳಲು ಅವನ ಗುಹೆಯವರೆಗೆ ಹೋಗಿ ಬಕನ ಶರೀರವನ್ನ ಹೊತ್ತು ತಂದು ಜನರಿಗೆಲ್ಲ ಕಾಣುವ ಹಾಗೆ ಊರಿನ ಹೆಬ್ಬಾಗಿಲಿಗೆ ತೂಗು ಹಾಕಿದರು. ಮುಂದಿನ ಸಂಚಿಕೆಯಲ್ಲಿ ದ್ರೌಪದಿಯ ಸ್ವಯಂವರದ ಬಗ್ಗೆ ತಿಳಿಯೋಣ.